ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅನುರಾಧ ಅಂತ. ನಾನು ಶಿಶು ಮತ್ತು ಮಕ್ಕಳ ತಜ್ಞೆ. ಇವತ್ತು ನಮ್ಮ ಶ್ರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಓಪನ್ ಆಗಿದೆ. ನಾನು ಮಕ್ಕಳ ತಜ್ಞೆ ಆಗಿರೋದ್ರಿಂದ ನಾನು ಮಕ್ಕಳ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಮ್ಮಲ್ಲಿ ಸುಸಜ್ಜಿತವಾದ NICU ಮತ್ತು PICU ಇದೆ. ಎಲ್ಲ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಮತ್ತು ಮೆಷಿನರೀಸ್ ಇದೆ. ನಾವು ಕಡಿಮೆ ತೂಕದ ಮಕ್ಕಳು ಅಥವಾ ಪ್ರೀಮೆಚ್ಯೂರ್ ಬೇಬಿ ಅಂತ ಏನು ಹೇಳ್ತೀವಿ ಅದು, ಮತ್ತು ಉಸಿರಾಟದ ಸಮಸ್ಯೆ ಇರೋ ಮಕ್ಕಳು, ಎಲ್ಲ ಮಕ್ಳಿಗೂ NICUಯಲ್ಲಿ ಚಿಕಿತ್ಸೆ ಕೊಡ್ತೀವಿ. ನಮ್ಮದು ಆಲ್ಮೋಸ್ಟ್ ಫ್ಯಾಮಿಲಿ ಸೆಂಟರ್ಡ್ NICU. ಯಾವುದೇ ಕಾರಣಕ್ಕೂ ತಾಯಿಗೆ ಮಗುವಿಂದ ಬೇರ್ಪಟ್ಟಿದ್ದೀನಿ ಅಂತ ಯಾವುದೇ ಥರ ತಳಮಳ ಆಗಬಾರ್ದು. ಸೊ ಅವ್ರನ್ನೂ ಕರೆದು ಪ್ರತಿದಿನ ಮಗು ಚಿಕಿತ್ಸೆ ಏನಾಗ್ತಾ ಇದೆ, ಮಗು ಹೇಗೆ ಸುಧಾರಿಸ್ತಾ ಇದೆ ಏನು ಅಂತ ಪ್ರತಿದಿನ ಅವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟು ಕುಟುಂಬದ ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ, ಮತ್ತು ಅಲ್ಲೇ ಒಳಗಡೆನೇ ಏನು ಅಂದರೆ ಅರ್ಲಿ ಇಂಟರ್ವೆನ್ಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಮುಂದಕ್ಕೆ ಹೋಗ್ತಾ ನಾವು ನ್ಯೂರೋಲಾಜಿಕಲ್ ಡೆವಲಪ್ಮೆಂಟ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನಮ್ಮದು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. 24/7 ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಅವೈಲಬಲ್ ಇದ್ದಾರೆ. ದಯವಿಟ್ಟು ಎಲ್ಲ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ಉಪಯೋಗಪಡಿಸ್ಕೋಬೇಕಂತ ಜನದಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ನಿಧಿ, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ನಮ್ಮ ಶ್ರೀ ಹಾಸ್ಪಿಟಲ್ ಈಸಿ ಬೈ ಹತ್ರ ಇರೋದು. ಇವತ್ತು ಓಪನಿಂಗ್ ಆಗಿದೆ. ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ OBG ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಆಫ್ ಗೈನಕಾಲಜಿಸ್ಟ್ ಇರೋದ್ರಿಂದ ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೈಕ್ PIH ಆಗಲಿ, ಅನಿಮಿಯಾ ಆ್ಯಂಡ್ APH ಆಗಲಿ ಅಥವಾ ಜಸ್ಟೇಷನಲ್ ಡಯಾಬಿಟೀಸ್ ಮೆಲಿಟಸ್ ಎಲ್ಲ ಥರದ ಮೆಡಿಕಲ್ ಇಲ್ನೆಸ್ ಸಹ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ವಿ ಹ್ಯಾವ್ ICU ಬ್ಯಾಕಪ್, ಅಡಲ್ಟ್ ICU ಬ್ಯಾಕಪ್, 24/7 ಕ್ರಿಟಿಕಲ್ ಕೇರ್ ಯೂನಿಟ್ ಇರುತ್ತೆ. ಸೊ ನಾವು ಯಾವುದೇ ಥರದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆದ್ರೂ ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಆರಾಮಾಗಿ ಟ್ರೀಟ್ಮೆಂಟ್ ಆಗುತ್ತೆ. ತಾಯಿ ಮಗು ಎಲ್ಲನೂ ನೋಡಿಕೊಂಡು ಪಿಡಿಯಾಟ್ರಿಕ್ ಟೀಮ್ ಇದೆ, ಎಲ್ಲನೂ ಇದೆ. ನೀವು ಇದೆಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕು. ಆ್ಯಂಡ್ ಧನ್ಯವಾದ. नमस्ते, मेरा नाम डॉक्टर मधुश्री देशपांडे गंगाने है. मैं पेशे से ऑब्स्टेटिशियन और गायनेकोलॉजिस्ट एंड इनफर्टिलिटी स्पेशलिस्ट हूँ. यहाँ पे मेरा रोल एज एन इनफर्टिलिटी स्पेशलिस्ट रहेगा. यहाँ पे जितने भी पेशेंट्स जिनको बच्चा चाहिए बट हो नहीं रहा है, उनको जो भी कंसल्टेशंस की ज़रूरत है उसके लिए आई विल बी अवेलेबल हियर. जब भी ज़रूरत पड़ेगी यहाँ पे सब कुछ अवेलेबल है. सोनोग्राफी से लेके सारे ब्लड टेस्ट, एवरीथिंग विल बी डन अंडर वन रूफ एंड सब कुछ एट अफोर्डेबल प्राइसेस. पेशेंट को अच्छा ट्रीटमेंट देना हमारा एम है. उसी एम से हम यहाँ पे काम करने आए हैं. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನಾನು ಶ್ರೀ ಹಾಸ್ಪಿಟಲಿಂದ ಮಾತಾಡ್ತಾ ಇರೋದು. ಇದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋದ್ರಿಂದ ಇಲ್ಲಿ ಪಿಡಿಯಾಟ್ರಿಕ್, ಗೈನೆಕ್, ಮೆಡಿಸಿನ್, ಪಲ್ಮಾಲಜಿ, ಆರ್ಥೋಪೆಡಿಕ್ ಎಲ್ಲ ಡಿಪಾರ್ಟ್ಮೆಂಟ್ ಸೌಲಭ್ಯನೂ ಇದೆ. ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಒಳ್ಳೆ ಡಾಕ್ಟ್ರು ಇರೋದರಿಂದ ಎಲ್ಲ ನಾಗರಿಕರಿಗೂ ರೇಟು ಅಫೋರ್ಡೆಬಲ್ ರೇಟ್ ಇರೋದರಿಂದ ಎಲ್ಲ ನಾಗರಿಕರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಸಪ್ರೇಟ್ OT ಫಾರ್ ಗೈನೆಕ್ ಬೇರೆ ಇದೆ, ಆರ್ಥೋಪೆಡಿಕ್ ಬೇರೆ ಇದೆ. ಅದಲ್ಲದೆ 9 ಬೆಡ್ಡಿನ ಸುಸಜ್ಜಿತ ICU ಫೆಸಿಲಿಟಿನೂ ಇದೆ. ಸೊ ಮುಂಚೆ ಥರ ನಾಗರಿಕರು ಏನೇ ಸೀರಿಯಸ್ ಆದ ತಕ್ಷಣ ಬೇರೆ ಊರಿಗೆ ಹೋಗ್ತಾಯಿದ್ರು, ಲೈಕ್ ಶೋಲಾಪುರ್, ಹೈದರಾಬಾದ್. ಇಲ್ಲಿ ಇಂಟೆನ್ಷನಿಸ್ಟು ಇರೋದರಿಂದ ಎಲ್ಲ ಫೆಸಿಲಿಟಿ ಸೌಲಭ್ಯನೂ ಇದೆ. ಸೊ ಹಾಗಾಗಿ ಗುಲ್ಬರ್ಗ ನಾಗರಿಕರು ಇದರ ಸದುದ್ದೇಶ ತಗೋಬೇಕಂತ ಕಳ್ಕಳಿಂದ ಕೇಳ್ಕೊಳ್ತೇನೆ. ನಾನು ಡಾಕ್ಟರ್ GB ದೊಡ್ಡಮನಿ ಅಂತ, ಜನರಲ್ ಫಿಸಿಷಿಯನ್. ಓಕೆನಾ? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಖಿಲ್ ಗಂಗಾನೆ. ನಾನು ಆರ್ಥೋಪೆಡಿಕ್ ಸರ್ಜನ್ ಇದ್ದೀನಿ. ನಾನು MS ಆರ್ಥೋಪೆಡಿಕ್ಸ್ ಫೆಲೋಶಿಪ್ ಇನ್ ಟ್ರಾಮಾ, ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ ಬ್ಯಾಂಗ್ಳೂರು ಹೊಸ್ಮಾಟ್ ಹಾಸ್ಪಿಟಲಿಂದ. ಆಮೇಲೆ ನಾನು ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಫೆಲೋಶಿಪ್ UK ಇಂದ ಕೂಡ ಮಾಡಿದ್ದೀನಿ. ಇವತ್ತು 31 ಅಕ್ಟೋಬರ್ ತುಂಬ ಚೆನ್ನಾಗಿದ್ದ ದಿನ ಇದೆ. ಇವತ್ತು ನಮ್ಮ ಶ್ರೀ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ. ಇದು ಹಾಸ್ಪಿಟಲ್ ಮಾಡೋಕ್ಕೆ 1-2 ವರ್ಷ ಆಗಿದೆ, ಬಟ್ ಈ ಪ್ಲ್ಯಾನ್ ನಡೀತಾ ಇರೋದು 8-10 ವರ್ಷದಿಂದ. 8-10 ವರ್ಷದಿಂದ ಡಾಕ್ಟರ್ ಸಚಿನ್ ಭೀಮನ್ ಮತ್ತು ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಪಬ್ಲಿಕ್ಕಿಗೆ ಏನಾದರೂ ಒಂದು ಒಳ್ಳೆ ಸರ್ವಿಸ್ ಕೊಡುವಂಥ ಮೆಂಟಾಲಿಟಿಯಿಂದ ಈ ಹಾಸ್ಪಿಟಲ್ ಡಾಕ್ಟರ್ ಸಚಿನ್ ಅವರು ತೆಗೆದಿದ್ದಾರೆ. ಅದೇ ಒಂದು ರೂಲ್ ಆ್ಯಂಡ್ ಪ್ರಿನ್ಸಿಪಲ್ಲಿಂದ ನಾವು ಈ ಹಾಸ್ಪಿಟಲ್ ಚಾಲನೆ ಮಾಡಬೇಕಂತ ಇದ್ದೀವಿ. ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲ್ಲ ಹೆಡ್ ಟು ಟೋ ಎಲ್ಲ ಫ್ರ್ಯಾಕ್ಚರ್ಸ್ ನಾವೆಲ್ಲ ಟೇಕ್ ಕೇರ್ ಮಾಡ್ತೇವೆ. ಆ್ಯಂಡ್ ಬರೀ ಟೇಕ್ ಕೇರ್ ಅಲ್ವಾ, ಸೈಂಟಿಫಿಕ್ ಮೆಥಡಿಂದ ಒಳ್ಳೆ ಕ್ವಾಲಿಟಿ ಇಂಪ್ಲಾಂಟ್ ಮತ್ತು ಅಫೋರ್ಡೆಬಲ್ ರೇಟ್ಸಲ್ಲಿ ಪೇಷಂಟಿಗೆ ಏನು ಮೋಸ ಆಗಲಾರ್ದಂಥದ್ದು ಎಥಿಕಲ್ ವೇಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕನ್ನೋ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ನಡೆಸಬೇಕಂತ ಇದ್ದೀವಿ. ಇದೊಂದು ಬಿಟ್ಟರೆ ಈ ಹಾಸ್ಪಿಟಲಲ್ಲಿ ಸ್ಪೈನ್ ಸರ್ಜರಿ ಕೂಡ ಮತ್ತು ಮೇನ್ಲಿ ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಕೂಡ ನಾವು ಮಾಡ್ತೇವೆ.
ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟು ವರ್ಷದಿಂದ ನಮಗೆ ಬ್ರಿಟಿಷರು ಮತ್ತು ನಿಜಾಮರಿಂದ ಆಜಾದಿ ಸಿಕ್ಕಿತ್ತು. ಇವತ್ತು ನಾವು ಒಂದು ಒಳ್ಳೆ ಮೆಡಿಕಲ್ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ 1 ನವೆಂಬರ್ ಇಷ್ಟು ಒಳ್ಳೆ ದಿನ ನಾವು ಶುರು ಮಾಡೋಕ್ಕೆ ಚಾನ್ಸ್ ಸಿಗ್ತಾ ಇದೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಚಾನ್ಸ್ ಕೊಡಿ, ಬಂದು ನೋಡ್ಕೊಳ್ಳಿ. ನಾವು ನಮ್ಮ ಕಡೆನೇ ಬರಬೇಕು ಅಂತ ಹೇಳೋದಿಲ್ಲ, ಬಟ್ ನಮ್ಮ ಕಡೆ ಬಂದರೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ, ನಮ್ಮ ಪ್ರಿನ್ಸಿಪಲ್ ಏನಿದೆ, ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಅದೊಂದು ಚಾನ್ಸ್ ಕೊಡಿ. ನಿಮ್ಗೆ ಸರಿ ಅನಿಸೋದೇನೆ ಬರ್ತಾನೆ ಇರ್ತೀರ. ನಾವೇನು ಬನ್ನಿ ಅಂತ ನಾನು ಬೇಡ್ಕೊಳ್ಳಲ್ಲ, ಬಟ್ ಇಲ್ಲಿ ಬಂದರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಕಳಿಸ್ತೀವಿ.